ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಏನು ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಆಲ್ಮೋಸ್ಟ್ ಗೊತ್ತಿರುತ್ತೆ, ತಮ್ಮಲೇನು ಹಾಕಿರ್ತೀವಲ್ಲ. ಸೊ ನಾನು ಹೋದ ವಿಡಿಯೋದಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಅಂದರೆ ನಮ್ಮ ಅತ್ತೆ ಮನೆಗೆ ಹೋಗಿರೋದು ವಿಡಿಯೋ ಅಂತೇಳಿ ಒಂದು ಅಪ್ಲೋಡ್ ಮಾಡಿದ್ದೆ ನಾನು. ಅದಕ್ಕೆ ಸುಮಾರಷ್ಟು ಕ್ವಶನ್ಸ್ನ ಕೇಳ್ತಾನೇ ಇದ್ದೀರಾ. ನೀವು ಆ ಪ್ರಶ್ನೆ ಕೇಳ್ತಾ ಇದ್ದೀರಾ ಅನ್ನೋದಕ್ಕೆ ನನಗೆ ಸ್ವಲ್ಪನೂ ಬೇಜಾರಿಲ್ಲ ನಿಜವಾಗ್ಲೂ. ಯಾಕಂದರೆ ನಾವು ಹೇಳಿದ್ದು ಆ ಥರ ಇದೆ, ನೀವು ಕೇಳ್ತಾ ಇರೋದು ಆ ಥರ ಇದೆ. ಕೆಲವೊಂದಿಷ್ಟು ಕನ್ಫ್ಯೂಷನ್ಗಳು ಇದ್ದೇ ಇರುತ್ತೆ ಯಾರಿಗೇ ಆದ್ರೂ ಅಷ್ಟೇ. ನೀವು ಕೇಳೋದನ್ನು ನಾನು ತಪ್ಪು ಅಂತ ನಾನು ಯಾವತ್ತೂ ಹೇಳಲ್ಲ. ಯಾಕಂದರೆ ನನಗಿನ್ನೂ ತುಂಬ ಖುಷಿ ಆಗುತ್ತೆ, ಅಷ್ಟು ನೀಟಾಗಿ ಅಷ್ಟು ಕರೆಕ್ಟಾಗಿ ನನ್ನನ್ನು ನೀವು ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೀರಾ, ನಾನು ಹೇಳೋದನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂತಂದರೆ ಓಕೆ, ನನ್ನ ವಿಡಿಯೋನು ಸ್ವಲ್ಪ ನೋಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಮೈಂಡಲ್ಲಿ ಬರುತ್ತೆ. ಆಮೇಲೆ ಏನು ವಿಷಯ ಅಂತ ಅದೇ ಹೇಳಿದ್ನಲ್ಲ, ನಮ್ಮ ಅತ್ತೆ ನಮ್ಮ ಮನೆಗೆ ಹೋಗಿದ್ವಿ ಅನ್ನೋದು ಒಂದು ವಿಷಯ, ಅದು ನೀವಿಲ್ಲ ಅಂತ ಹೇಳಿದ್ರಿ, ಇವಾಗ ಹೆಂಗೆ ಬಂದರು ಅನ್ನೋದು ಒಂದು ವಿಷಯ. ಅದಕ್ಕೆ ಸುಮಾರಷ್ಟು ಕ್ವಶನ್ಸ್ನ ಕೇಳಿದ್ದೀರಾ. ಸೊ ಅದಕ್ಕೆಲ್ಲದಕ್ಕೂ ಆನ್ಸರ್ ಮಾಡ್ತಾ ಹೋಗ್ತೀನಿ. ಒಂದು ಆ ಕ್ವಶನ್ಸ್ನ ಕೇಳಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಸ್ಟಾರ್ಟ್ ಮಾಡ್ತೀನಿ. ಎಲ್ಲರೂ ಐ ಡಿ ಸಮೇತ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರ್ಯಾರು ಕೇಳಿದ್ದು ಅಂತ ಹೇಳ್ಬಿಟ್ಟು. ಹಾಗಿದ್ರೆ ಸ್ವಲ್ಪ ಗೊತ್ತಾಗುತ್ತಲ್ವ, ಅವ್ರಿಗೆ ಸ್ವಲ್ಪ ಡೌಟ್ಸ್ ಇರುತ್ತೆ, ಅದಕ್ಕೋಸ್ಕರ ಕೇಳಿರ್ತಾರೆ. ಅದನ್ನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ಎಲ್ಲದನ್ನೂ ಅಕ್ಸೆಪ್ಟ್ ಮಾಡ್ಕೋಬೇಕು, ಮತ್ತು ನೀವು ಕೇಳಿದ್ದಕ್ಕೆ ಹೇಳಲೇಬೇಕು, ಆ ಪರಿಸ್ಥಿತಿ ಇದ್ದೇ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡೋ ಯಾರೇ ಆಗಿರ್ಬೋದು. ಸೊ ಈ ಥರದ್ದೊಂದು ಇದ್ದೇ ಇರುತ್ತೆ, ಅದಕ್ಕೆ ನಾನು ಕೂಡ ಆನ್ಸರ್ ಮಾಡ್ತಾಯಿದ್ದೀನಿ. ತಡ್ಕನ್ನಡ್ಸ್ ಟಾಕ್ಸ್ ಅಂತ ಇದೆ, ಇವರು ಏನಂತ ಕಳಿಸಿದ್ದಾರೆ ಅಂತಂದರೆ ಏನು ನಾಟಕ ಅಂತ ಕಳಿಸಿದ್ದಾರೆ. ಇವರೇ ಒಂದು 3 ಕಮೆಂಟ್ ಮಾಡಿದ್ದಾರೆ ಇವರು. ತರ್ಡ್ ಕನ್ನಡ ಟಾಕ್ಸ್ ಅಂತ ಇದೆ, ಏನು ನಾಟಕ, ಸುಳ್ಳುಗಾರ್ತಿ, ಸುಳ್ಳು ಎಷ್ಟು ದಿನ, ಸತ್ಯ ಗೊತ್ತಾಯಿತು ಅಂತ ಕಳಿಸಿದ್ದಾರೆ. ನಾಟಕ ಅಂತ ಕಳಿಸಿದ್ದೀರಾ ಅಲ್ವಾ, ನಿಜವಾಗ್ಲೂ ನಾನಿಲ್ಲಿ ಏನು ನಾಟಕ ಮಾಡ್ತಾ ಇಲ್ಲ, ರಿಯಾಲಿಟಿನ ತೋರಿಸ್ತಾ ಇದ್ದೀನಿ. ಒಂದು ಸುಳ್ಳುಗಾರ್ತಿ, ಸುಳ್ಳು ಎಷ್ಟು ದಿನ, ಸತ್ಯ ಗೊತ್ತಾಯಿತು ಅಂತ ಹೇಳ್ತಾ ಇದ್ದೀರಲ್ವ, ಇಲ್ಲಿ ನಾನು ಯಾವುದನ್ನು ಸುಳ್ಳು ಹೇಳ್ಕೊಂಡು ಬಂದಿಲ್ಲ. ಪ್ರತಿಯೊಂದು ನೀವು ಬೇಕಾದರೆ ನನ್ನ ವಿಡಿಯೋನ ಚೆಕ್ ಮಾಡ್ತಾ ಬನ್ನಿ. ನಾನು ಏನಿದ್ದೆ ಅದನ್ನೇ ತೋರಿಸ್ಕೊಂಡು ಬಂದಿದ್ದೀನಿ ಹೊರತು ಇವತ್ತಿನವರೆಗೂ ನಾನು ಯಾವುದನ್ನು ಸುಳ್ಳು ಹೇಳಿಲ್ಲ. ಆ ಥರ ನಾನು ಸುಳ್ಳು ಹೇಳಿ ಶೋಕಿ ಮಾಡಬೇಕು ಅಂತ ಇತ್ತು ಅಂತಂದಿದ್ರೆ ನಿಜವಾಗ್ಲೂ ಯಾವುದನ್ನು ನಾನು ತೋರಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ನಾವು ಇವಾಗ ಎಲ್ಲ ಮುಖ ತೋರಿಸ್ಬಿಟ್ಟು ನಾನು ವಿಡಿಯೋ ಮಾಡೋ ಅವಶ್ಯಕತೆ ಇರಲಿಲ್ಲ, ಏನೂ ಇರಲಿಲ್ಲ. ಆರಾಮಾಗಿ ನಾವು ಏನೇನು ಮಾಡ್ತೀವಿ, ಏನೇನಿಲ್ಲ ಪ್ರತಿಯೊಂದನ್ನು ತೋರಿಸ್ತಿದ್ವಲ್ಲ, ಎಲ್ಲನೂ ಬೇರೆ ಒಂದು ಲೆವೆಲಲ್ಲೇ ತೋರಿಸ್ಬೋದಿತ್ತಲ್ಲ. ನನಗೆ ಆ ಥರ ಸುಳ್ಳು ಹೇಳಿ ವಿಡಿಯೋನ ಮಾಡ್ಕೋಬೇಕು ಅನ್ನೋದೇನೂ ಇರಲಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಅದು ಸತ್ಯನೇ ಹೇಳ್ತಾ ಇರೋದು, ಇಲ್ಲಿ ಸುಳ್ಳು ಯಾವುದೂ ಇಲ್ಲ. ಏನಂತಂದರೆ ನೀವು ಕರೆಕ್ಟಾಗಿ ನೋಡಿಲ್ಲ ಅನಿಸುತ್ತೆ. ನಾನು ಈ ವಿಷಯನ ಮೊದಲನೇ ಸಲ ಹೇಳ್ತಾ ಇಲ್ಲ, ಇದು ಆಲ್ಮೋಸ್ಟ್ ನನ್ನ ಗೃಹ ಪ್ರವೇಶದ ವಿಡಿಯೋ ಟೈಮಲ್ಲೇ ನಾನು ಹೇಳಿದ್ದೀನಿ. ಹೋಗಿ ನೋಡಿ, ಬೇಕಾದರೆ ಹಳೆ ವಿಡಿಯೋ ನೀವು ನೋಡಿಲ್ಲ ಅನಿಸುತ್ತೆ, ಇಲ್ಲಿ ಕಮೆಂಟ್ ಮಾಡಿರೋರು ಎಲ್ಲರಿಗೂ ಹೇಳ್ತಾ ಇರೋದು ನಾನು, ನೀವು ಹಳೆ ವಿಡಿಯೋ ನೋಡಿಲ್ಲ ಅನಿಸುತ್ತೆ, ದಯವಿಟ್ಟು ನನ್ನ ಹಳೆ ವಿಡಿಯೋಗಳನ್ನ ಚೆಕ್ ಮಾಡಿ. ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ, ನನಗೆ ಅತ್ತೆ ಮಾವ ಮೈದ್ನ ಎಲ್ಲರೂ ಇದ್ದಾರೆ, ಎಲ್ಲರೂ ಸಿಕ್ಕಿದ್ದಾರೆ, ನಮ್ಮ ಗೃಹ ಪ್ರವೇಶಕ್ಕೆ ಅವ್ರು ಬಂದಿದ್ದರು ಅಂತ ಎಲ್ಲನೂ ಹೇಳಿದ್ದೀನಿ. ಹೇಳಿದಾಗ ಸ್ವಲ್ಪ ದಿನ ವೀಡಿಯೋ ಮಾಡೋದು ಕೂಡ ಬಿಟ್ಟಿದ್ದೆ. ಆವಾಗ ಎಲ್ಲರೂ ಕಮೆಂಟ್ಸ್ ಹಾಕ್ತಾಯಿದ್ರಿ, ಯಾಕೆ ವಿಡಿಯೋ ಮಾಡೋದು ಬಿಟ್ಟಿದ್ದೀರಾ ಅಂತ. ಆವಾಗ ಹೇಳಿದೆ, ನಾನು ಸ್ವಲ್ಪ ಮನಸ್ಸಿಗೆ ನನಗೆ ಬೇಜಾರಾಗಿತ್ತು, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿಲ್ಲ ಅಂತ ಹೇಳಿದಾಗ, ಏನಕ್ಕೆ ಅಂತ ಕೇಳಿದಾಗ ಆವಾಗ ಹೇಳಿದ್ದೀನಿ ನಾನು, ನನಗೆ ಎಲ್ಲರೂ ಸಿಕ್ಕಿದ್ದಾರೆ, ಇವಾಗ ಎಲ್ಲರೂ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ನನ್ನ ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡಿಕೊಂಡೇ ಅವರು ಬಂದಿರೋದು ಅಂತ ನಾನು ಒಂದು ವಿಡಿಯೋದಲ್ಲಿ ಹೇಳೀನಿ. ಪ್ಲೀಸ್
ಚೆಕ್ ಮಾಡಿಲ್ಲ ಅಂದರೆ ನನ್ನ ಗೃಹ ಪ್ರವೇಶಕ್ಕೆ ಟೈಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ, ಆ ವಿಡಿಯೋನ ಸ್ವಲ್ಪ ಸ್ಕ್ರಾಲ್ ಮಾಡಿ ನೋಡಿ ಮಾತಾಡಿ ಆಯಿತಾ. ನಾನು ಇವತ್ತು ಹೇಳ್ತಾ ಇಲ್ಲ, ನೀವು ದಯವಿಟ್ಟು ಇವತ್ತು ಈ ವಿಡಿಯೋ ನೋಡಿ ನನಗೆ ಕಮೆಂಟ್ ಹಾಕ್ತಾ ಇದ್ದೀರಾ. ದಯವಿಟ್ಟು ಆ ವಿಡಿಯೋನ ಚೆಕ್ ಮಾಡ್ಕೊಂಡು ಬಂದು ಆಮೇಲೆ ನನಗೆ ಈ ವಿಡಿಯೋಗೆ ಕಮೆಂಟ್ ಹಾಕಿ ಆಯಿತಾ. ಆಮೇಲೆ ನಾನು ಆ ಟೈಮಲ್ಲಿ ಲೈವ್ ಬಂದಿದ್ದೆ. ಆ ಲೈವ್ ಬಂದಾಗ ಆವಾಗೂ ಕೂಡ ನಾನು ಯಾಕೆ ಏನು ಎತ್ತ ಅಂತ ಕೇಳಿದಾಗ ಆವಾಗ ಲೈವ್ನ ಹತ್ಕೊಂಡು ಲೈವ್ ಮಾಡಿದ್ದೀನಿ. ನಾನು ಲೈವಲ್ಲೇ ಕಣ್ಣೀರು ಹಾಕಿದ್ದೀನಿ. ಈ ಥರ ನನಗೆ ಗೊತ್ತೇ ಇರಲಿಲ್ಲ ವಿಷಯ, ನನಗೆ ಈ ಥರ ಹಿಂಗೆ ಗೊತ್ತಾಗಿದೆ ವಿಷಯ. ಆವತ್ತಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ, ಇಬ್ಬರು ಮನಸ್ಸಲ್ಲೂ ನೆಮ್ಮದಿ ಇಲ್ಲ, ನಾವು ಆರಾಮಾಗಿಲ್ಲ, ನಾವು ಚೆನ್ನಾಗಿಲ್ಲ ಅಂತ ಲೈವಲ್ಲಿ ನಾನು ವೀಡಿಯೋ ಮಾಡಿದ್ದೀನಿ. ಲೈವಿಗೆ ಬಂದವರು ಆಲ್ಮೋಸ್ಟ್ ಜನ ನಂಗೆ ಸಮಾಧಾನ ಮಾಡಿದ್ದೀರಾ, ಅಳಬೇಡಿ, ಎಲ್ಲ ಸರಿ ಹೋಗುತ್ತೆ, ಏನೂ ಆಗಲ್ಲ, ನೀವು ಅವರು ಜಾಸ್ತಿ ಮಾತಾಡಬೇಡಿ. ಆಮೇಲೆ ಅವರು ಜಾಸ್ತಿ ಫೋನ್ ಮಾಡ್ತಾರೆ ಮಾತಾಡ್ತಾರೆ ಅಂತೆಲ್ಲ ನಾನು ಲೈವಲ್ಲಿ ಹೇಳುವಾಗ, ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ನೀವು ಹೆಂಗಿದ್ರಿ ಹಂಗಿರಿ ಅಂತ ತುಂಬ ಜನ ನನಗೆ ಲೈವಲ್ಲಿ ಹೇಳಿದ್ದೀರಾ. ಮತ್ತು ನಾನು ವೀಡಿಯೋ ಮಾಡಿದ್ದಕ್ಕೂ ಕಮೆಂಟ್ ಮಾಡಿದ್ದೀರಾ. ದಯವಿಟ್ಟು ಆ ಲೈವ್ ನೋಡಿರೋರು ಯಾರಾದರೂ ನನ್ನ ಈ ವಿಡಿಯೋ ನೋಡ್ತಾ ಇದ್ದರೆ, ಹೌದು ನೀವು ಮುಂಚೆ ಹೇಳಿದ್ರಿ, ಲೈವಲ್ಲಿ ಹೇಳಿದ್ರಿ, ನಿಮ್ಮ ಮುಂಚೆ ನೀವು ಹೇಳಿದ್ರಿ ಈ ಥರ ನಮ್ಗೆ ಗೊತ್ತು ಅಂತ ದಯವಿಟ್ಟು ಆ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ನೋಡಿದವರು. ಆವಾಗಾದರೂ ಇವ್ರಿಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಆ ವಿಡಿಯೋ ನೋಡಿದವ್ರು ಯಾರೂ ಕಮೆಂಟ್ ಹಾಕಿಲ್ಲ, ನೋಡದೇ ಇರೋರೇ ಎಲ್ಲರೂ ಕಮೆಂಟ್ ಹಾಕಿದ್ದೀರ. ಸೊ ಅಲ್ಲಿ ನೆಗೆಟಿವ್ ಸ್ಪ್ರೆಡ್ ಆಗ್ತಿದೆ. ನಾನು ಯಾವುದನ್ನು ಸುಳ್ಳು ಹೇಳಿಲ್ಲ. ಬೇಕಿದ್ದರೆ 1 ವರ್ಷದ ಹಿಂದಿನ ವಿಡಿಯೋ ನೋಡಿ ನೀವು. ಲೈವಲ್ಲಿ ನಾನು ಕಣ್ಣೀರು ಹಾಕಿ ಮಾತಾಡಿದ್ದೀನಿ. ಆಮೇಲೆ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಈ ಥರ ನಂಗೆ ಅತ್ತೆ ಮಾವ ಮೈದನ ಎಲ್ಲರೂ ಸಿಕ್ಕಿದ್ದಾರೆ, ಈ ಥರ ನಂಗೆ ಗೃಹ ಪ್ರವೇಶದ ಟೈಮಲ್ಲಿ ಬಂದಿದ್ದಾರೆ. ನಾನು ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ನಾನು ಅದನ್ನು ಮುಚ್ಚಿಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಂತ ಕೂಡ ಹೇಳಿದ್ದೀನಿ. ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ನನ್ನ ಲೈವು ಆ ವಿಡಿಯೋಗಳನ್ನ ನೋಡಿದವ್ರು ಯಾರಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಪ್ರತಿಯೊಬ್ಬರಿಗೂ ಗೊತ್ತಾಗಲಿ, ಹೌದು ಒಂದು ದಿನ ಹೇಳಿದರು, ಅವ್ರು ಯಾವುದನ್ನು ಸುಳ್ಳು ಹೇಳಿಲ್ಲ, ಮೋಸ ಮಾಡಿಲ್ಲ ಅಂತ ಗೊತ್ತಾಗುತ್ತೆ ದಯವಿಟ್ಟು. ಅದಾದಮೇಲೆ ಜ್ಯೋತಿ ಚಿತ್ರಪುರ ಅವರು ಅತ್ತೆ ಇಲ್ಲ ಅಂತ ಹೇಳಿದ್ರಿ ಅಂತ ಕೇಳಿಸಿದ್ರ. ಸಾರಿ, ಅತ್ತೆ ಇಲ್ಲ ಅಂತ ಅಂದಿದ್ರಿ ಅಂತ ಜ್ಯೋತಿ ಚಿತ್ರಪುರ ಅವರು ಕಳಿಸಿದ್ದೀರ. ಹೌದು ಸಿಸ್ಟರ್, ಅದು ಆ ಟೈಮಲ್ಲಿ ನನಗೆ ಗೊತ್ತಿರಲಿಲ್ಲ. ನಾನು ಆ ಟೈಮಲ್ಲಿ ಹೇಳಬೇಕಾದ್ರೆ ನಂಗೆ ಅತ್ತೆ ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ದಯವಿಟ್ಟು ನನ್ನ ನಂಬಿ, ಹೆಂಗೆ ಹೇಳ್ಬೇಕು ನಾನು ಅಂತ ನಂಗೆ ಅರ್ಥ ಆಗ್ತಿಲ್ಲ. ನಂಗೆ ನಿಜವಾಗ್ಲೂ ಅವ್ರು ಇದ್ದಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ನಂಗೆ ಗೊತ್ತಾಗಿದ್ದೆ ನಮ್ಮ ಮನೆ ಗೃಹ ಪ್ರವೇಶದ ಟೈಮಲ್ಲಿ. ಗೃಹ ಪ್ರವೇಶದ ವೀಡಿಯೋಸು, ನಾವು ಮನೆ ಕಟ್ತಾರೋ ವೀಡಿಯೋಸ್ ಎಲ್ಲ ನೀವು ನೋಡಿದರೆ ಗೊತ್ತಿರುತ್ತೆ. ನಂದು ತುಂಬ ರೀಚ್ ಆಗಿತ್ತು. ಅವಾಗೆಲ್ಲ 1 lakh ವ್ಯೂಸ್ ತನಕನೂ ಹೋಗಿತ್ತು. ಆ ಟೈಮಲ್ಲಿ ಏನಾಯಿತು ಅಂತಂದರೆ ಅವ್ರಿಗೆಲ್ಲರಿಗೂ ರೀಚ್ ಆಗಿ ಆವಾಗ ಇವರು ಮನೆ ಬಿಟ್ಟು ಬಂದಿದ್ರಲ್ವ, ಮನೆ ಬಿಟ್ಟು ಬಂದಿರೋ ವಿಷಯ ಅವರು ನೋಡಿ ಇವನೇ ನನ್ನ ಮಗ ಅಂತ ನೋಡ್ಕೊಂಡು ಆ ಚಾನಲಲ್ಲಿ ಪ್ರತಿಯೊಂದನ್ನು ಸರ್ಚ್ ಮಾಡಿ ಇದೇ ನಮ್ಮೂರು ಅಂತ ಹುಡುಕೊಂಡು ಅವತ್ತು ಗೃಹ ಪ್ರವೇಶದ ದಿನ ಅವ್ರು ಬಂದಿದ್ದು ಸಿಸ್ಟರ್. ನನಗೆ ಆವತ್ತೇ ಗೊತ್ತಾಗಿತ್ತು ನನಗೂ ಅತ್ತೆ ಇದ್ದಾರೆ ಅಂತ. ಏನೂ ಮಾಡೋಕ್ಕಾಗಲ್ಲ. ಪುಷ್ಪ ನಾಗೇಶ್ ಅವರು ಕಳಿಸಿದ್ದಾರೆ. ಅವರೊಂದು 2-3 ಕ್ವಶನ್ಸ್ನ ಕಳಿಸಿದ್ದಾರೆ. ಏನು ಗೊತ್ತಾ, ತುಂಬ ಓವರ್ ಆಡ್ತೀಯಾ ಅಂತ ಒಂದು, ಆಮೇಲೆ ಇದೆಲ್ಲ ಕಾನ್ಸೆಪ್ಟ್ ಗೊತ್ತೇ ಇಲ್ಲ ಅಂತೀಯಾ, ನೀನೇನು ಲಂಡನ್ನಿಂದ ಬಂದಿದೀಯಾ ಅಂತ ಕಳಿಸಿದ್ದಾರೆ. ತುಂಬ ಓವರ್ ಆಡ್ತೀಯಾ ಅನ್ನೋದಕ್ಕೆ ಓವರಾಗಿ ನಾನು ಏನು ಮಾಡಿದ್ದೀನಿ ಸಿಸ್ಟರ್, ನೀವು ಎಲ್ಲ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ. ಓವರಾಗಿ ನಾನು ಏನೂ ಮಾಡಿಲ್ಲ, ನಾನು ಮಾಡೋದೂ ಇಲ್ಲ. ಅದು ನಾನು ಮಾಡೋದು ನಿಮ್ಗೆ ಓವರ್ ಅನ್ನಿಸ್ತು ಅಂತಂದರೆ, ಎಷ್ಟೋ ಜನ ಎಂತೆಂಥ ವಿಡಿಯೋಗಳನ್ನ ಮಾಡಿ ಬಿಡ್ತಾರೆ. ಅಂಥದ್ರಲ್ಲಿ ನಾವು ಏನೋ ಒಂದು ಸಣ್ಣ ಪುಟ್ಟ ಒಂದು ವೀಡಿಯೋಗಳು ಈ ಥರ ಮಾಡಿದ್ರೆ ಅದಕ್ಕೆ ತುಂಬ ಓವರ್ ಆಡ್ತೀಯ ಅಂತ ಕಳಿಸಿದ್ರೆ, ಇನ್ನು ಓವರ್ ಆಡೋರಿಗೆಲ್ಲ ನೀವು ಹೆಂಗೆ ಕಳಿಸ್ಬೋದು ಅಂತ ನಂಗೆ ಅದು ಗೊತ್ತಿಲ್ಲ. ಏನೋ ನಿಮ್ಗೆ ಅನಿಸಿದ್ದನ್ನು ಹೇಳಿದ್ದಕ್ಕೆ ಥ್ಯಾಂಕ್ಸ್, ಅದರಲ್ಲೇನಿಲ್ಲ. ಓವರ್ ಆಯಿತು ಅಂದರೆ ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊತೀನಿ, ನೀವೇನು ಬೇಜಾರು ಮಾಡ್ಕೊಬೇಡಿ ಆಯಿತಾ. ನೆಕ್ಸ್ಟು ಹ್ಯಾಪಿ ಸೋಲ್ ಅವರು ಕಳಿಸಿದ್ದಾರೆ. ನಿಮ್ಮ ಹಸ್ಬೆಂಡ್ಗೆ ಅಪ್ಪ ಅಮ್ಮ ಇಲ್ಲ ಅಂದಿದ್ರಿ, ಅಜ್ಜಿ ಇದ್ದಾರೆ ಅಂತ ಹೇಳಿದ್ರಿ, ಇವಾಗ ಈ ಥರ ಹೇಳ್ತಾ ಇದ್ದೀರಾ ಅಂತ ಕಳಿಸಿದ್ದಾರೆ ಹ್ಯಾಪಿ ಸೋಲ್ ಅವರು. ಹೌದು, ಆ ಟೈಮಲ್ಲಿ ನನಗೆ ಅವ್ರು ಹೇಳಿದ್ದೆ ಹಂಗೆ. ನಿಜವಾಗ್ಲೂ ಅವರು ನಮ್ಮ ಮನೆಗೆ ಬಂದ್ರಲ್ವ, ಅವರು ಬಂದಾಗ ಈ ಥರ ಹಿಂಗೆ ಸಿಕ್ಕಿದ್ರು, ನಮಗೆ ಮಾಡಿದರು ಅಂತೆಲ್ಲ ಹೇಳಿದ್ನಲ್ವ ನಾನು. ಆ ಟೈಮಲ್ಲಿ ಅವರು ಬಂದಾಗ ಏನಂತ ಹೇಳಿದ್ರು, ನಂಗೆ ಅಜ್ಜಿ ಮಾತ್ರ ಇರೋದು, ನಂಗೆ ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿದರು.
ಹೌದಾ ಸರಿ ಅಂತ ಹೇಳಿಬಿಟ್ಟು ಇಲ್ಲೇ ಅವ್ರು ಕೆಲಸ ಮಾಡ್ಕೊಂಡಿದ್ರು. ಆವಾಗ ಆವಾಗ ಒಂದಿನ ಅವರು ಹೇಳಿದ್ರು ನಮ್ಮ ಅಜ್ಜಿ ತೀರ್ಕೊಂಡೈತೆ ಅಂತ. ಆವಾಗವಾಗ ಊರಿಗೆ ಹೋಗಿ ಬರ್ತಿದ್ರು. ಅದು ಕೂಡ ನಂಗೆ ಗೊತ್ತಿಲ್ಲ, ಎಲ್ಲಿ ಹೋಗಿ ಬರ್ತಿದ್ರು, ಏನೋಗಿ ಬರ್ತಿದ್ರು ಅಂತ ಗೊತ್ತಿಲ್ಲ. ಇವಾಗ ಇವ್ರ ಅಪ್ಪ ಅಮ್ಮನ ಕೇಳಿದ್ರೆ ನಮ್ಮ ಮನೆಗೆ ಅವ್ನು ಬಂದಿಲ್ಲ ಆ ಟೈಮಲ್ಲಿ ಅಂತ ಇವ್ರು ಹೇಳ್ತಾರೆ. ಎಲ್ಲ ಕನ್ಫ್ಯೂಷನಲ್ಲಿ ನಾನೇ ಸಾಯ್ತಾಯಿದ್ದೀನಿ. ದೇವ್ರಾಣೆಗೂ ಹೇಳ್ತಾ ಇದ್ದೀನಿ, ನನಗೆ ಕ್ಲಾರಿಟಿ ಸಿಕ್ಕಿಲ್ಲ ಇವತ್ತಿನವರೆಗೂ. ಏನಾದರೂ ಇವ್ರನ್ನ ಕೇಳೋಣ ಏನಕ್ಕೆ ಏನು ಅಂತ ಅಂದರೆ ಆ ವಿಷಯದ ಬಗ್ಗೆ ಮಾತಾಡಬೇಡ ಅಂತ ಇವ್ರು ಅಂತಾರೆ. ಏನೋ ಕೇಳೋಣ ಅಂದರೆ ಜಗಳ ಆಗುತ್ತೆ. ಸುಮ್ಮನೆ ಯಾಕೆ ಈಗಿರೋದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಂಡು ಆರಾಮಾಗಿರೋಣ ಅಂತ ಇದ್ದೀನಿ. ಯಾಕೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ಅಂದರೆ ನನ್ನ ಮನಸ್ಥಿತಿ ಸರಿ ಇಲ್ಲ, ನಾನು ಸರಿ ಇಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲನೂ ನಾನೇ ಒಂದು ಕನ್ಫ್ಯೂಷನಲ್ಲಿ ಇದ್ದೀನಿ. ಹೆಂಗೈತೆ ಮೈಂಡು ಅಂದರೆ ದೇವ್ರಾಣೆ, ನನಗೆ ನನ್ನ ಜೀವನ ನನಗೆ ಏನು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಎಲ್ಲನೂ ಒಂದು ಫಿಲಮ್ ಸ್ಟೋರಿ ಥರನೇ ಆಗ್ಬಿಡ್ತು ನಿಜವಾಗ್ಲೂ. ನಾನು ಹೇಳಿದ್ರೆ ನೀವು ನಂಬಲ್ಲ ಹೆಂಗೆ ಅಂತ. ದೇವರೇ, ನನ್ನ ವೀಡಿಯೋಸ್ ನೋಡ್ತಾಯಿದ್ರೆ ದಯವಿಟ್ಟು ನನಗೆ ಗೊತ್ತಿರೋರು ಯಾರಾದ್ರು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಹೌದು ಅವಳ ಲೈಫಲ್ಲಿ ಈ ಥರ ಆಗೈತೆ ಅಂತ ದಯವಿಟ್ಟು ಒಂದು ಕಮೆಂಟ್ ಹಾಕಿ. ಯಾವಾಗಾದರೂ ಜನಗಳಿಗೆ ಗೊತ್ತಾಗುತ್ತೆ. ನಮ್ಮ ರಿಲೇಷನಲ್ಲಿ ನೋಡ್ತಾ ಇರ್ತೀರಾ, ನನ್ನ ಫ್ರೆಂಡ್ ಸರ್ಕಲಲ್ಲಿ ನೋಡ್ತಾ ಇರ್ತೀರಾ. ಎಲ್ರಿಗೂ ನನ್ನ ರಿಯಾಲಿಟಿನ ನೀವು ವೀಡಿಯೋದಲ್ಲಿ ಮಾತ್ರ ಅಲ್ಲ, ನನ್ನ ನಿಜ ಜೀವನದಲ್ಲೂ ನೀವು ನೋಡ್ತಾ ಇರ್ತೀರಲ್ವ. ಸೊ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಹಾಕಿ. ನೀವು ಒಂದು ಕಮೆಂಟ್ ಹಾಕೋದ್ರಿಂದ ಏನೂ ಆಗಲ್ಲ. ಹೌದು ಅವಳ ಲೈಫಲ್ಲಿ ಈ ಥರ ಆಗಿತ್ತು, ಅವಳು ಹೇಳ್ತಿರೋದೆಲ್ಲನೂ ನಿಜ ಅಂತ ಒಂದು ಕಮೆಂಟ್ ಹಾಕಿದ್ರೆ ಅದೆಷ್ಟೋ ಜನಕ್ಕೆ ಹೌದು ಅನ್ನೋ ಥರನ ಆಗುತ್ತೆ. ದಯವಿಟ್ಟು ನನ್ನ ರಿಲೇಷನಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ಹೌದು ಅಂತ ಕಮೆಂಟ್ ಹಾಕಿ. ಆವಾಗ ನನಗೂ ಸ್ವಲ್ಪ ಸಮಾಧಾನ ಆಗುತ್ತೆ, ಜನಗಳಿಗೂ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟು ಸುರೇಖಾ ಅವರು ಕಮೆಂಟ್ ಮಾಡಿದ್ದಾರೆ, ನಿಮ್ಮ ವಿಡಿಯೋ ಇನ್ನು ಮುಂದೆ ಹೊಗೆ ಅಷ್ಟೇ, ಏನಿದ್ರೂ ಸತ್ಯ ಹೇಳಬೇಕು, ನಿಮ್ಮ ಲಾಭಕ್ಕೆ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡುವುದು ಕರ್ಮ ನಿನ್ನದು ಅಂತ ಕಳಿಸಿದ್ದಾರೆ. ನನ್ನ ಲಾಭಕ್ಕೋಸ್ಕರ ನಾನು ಸುಳ್ಳು ಹೇಳಬೇಕು ಅಂತಂದಿದ್ದರೆ ಎಷ್ಟೋ ವಿಷಯಗಳಲ್ಲಿ ನಾನು ಸುಳ್ಳು ಹೇಳಿಕೊಂಡು ಇಷ್ಟೊತ್ತಿಗೆ ನನ್ನ ವೀಡಿಯೋನ ನಾನು 1 lakh ಸಬ್ಸ್ಕ್ರೈಬರ್ ತನಕ ಮಾಡ್ಕೊಬೋದಿತ್ತು. ಮತ್ತು ಆರಾಮಾಗಿ ಅರ್ನ್ ಮಾಡ್ತಾ ನಾನು ಆರಾಮಾಗಿರ್ಬೋದಾಗಿತ್ತು. ಇವತ್ತು ಯಾಕೆ ನಾನು ಈ ಥರ ಎಲ್ಲ ಕಷ್ಟಪಡಬೇಕಾಗಿತ್ತು? ಪ್ರತಿಯೊಂದು ವಿಡಿಯೋದಲ್ಲೂ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ, ಏನು ಮಾಡಿದ್ದೀವಿ, ಎತ್ತ ಮಾಡಿದ್ದೀವಿ ಎಲ್ಲನೂ ತೋರಿಸಿದ್ದೀನಿ. ಅಷ್ಟೆಲ್ಲ ನಾನು ಏನಕ್ಕೆ ಮಾಡಬೇಕಾಗಿತ್ತು? ಹಾಗೆ ನಾನು ಮಾಡೋದಿತ್ತು ಅಂತಂದಿದ್ರೆ ಏನೇನೋ ಮಾಡ್ಬೋದಾಗಿತ್ತು. ದಯವಿಟ್ಟು ಈ ಥರ ಹೇಳಬೇಡಿ. ಲಾಭಕ್ಕೋಸ್ಕರ ಬಳಸ್ಕೊಳ್ಳೋಂಥ ಮನಸ್ಸು ನಂದಲ್ಲ. ಯಾವತ್ತೂ ನಾನಾಗಿರೋಕ್ಕೆ ಟ್ರೈ ಮಾಡ್ತೀನಿ. ಇತ್ತೀಚೆಗೆ ಮನಸ್ಸುಗಳು ಸರಿ ಇಲ್ಲ. ಅದನ್ನು ನಿಮ್ಗೆ ಹೆಂಗೆ ಹೇಳಬೇಕು ಅಂತಲೂ ನಂಗೆ ಗೊತ್ತಿಲ್ಲ. ಯಾವುದ್ರಲ್ಲೋದ್ರೂ ಬರೀ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಹೊರತು ಯಾವುದೋ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಂದು ನಡೀತಾ ಇಲ್ಲ. ಯಾಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ, ನನಗೆ ಕ್ಲಾರಿಟಿ ಸಿಗ್ತಾಯಿಲ್ಲ ದೇವರಾಣೆ. ಸೊ ನಾನು ಆ ಥರದ್ದೇನು ತಪ್ಪು ಮಾಡಿಲ್ಲ, ಆಯಿತಾ. ಆ್ಯಂಡ್ ನೆಕ್ಸ್ಟು ಜಮುನಾ ರಾಣಿಯವರು ಕಳಿಸಿದ್ದಾರೆ, ನನ್ನ ಗಂಡ ಅನಾಥ ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದ ಅಂದೆ, ಇವರೆಲ್ಲ ಎಲ್ಲಿದ್ದರು? ಹೌದು ಸಿಸ್ಟರ್, ಆ ಥರ ಹೇಳಿದ್ದೆ. ಆ ಟೈಮಲ್ಲಿ ನನಗೂ ಅದೇ ವಿಷಯನೇ ಗೊತ್ತಿದ್ದು. ನಿಮ್ಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತಿದ್ದಿದ್ದು. ಅವರು ಬಂದಿದ್ದು, ನಂಗೆ ಅಪ್ಪ ಅಮ್ಮ ಇಲ್ಲ ಅಂದಿದ್ದು, ಬರೀ ಅಜ್ಜಿ ಇದ್ದಾರೆ ಅಂತ ಅಂದಿದ್ದು, ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದು, ನನ್ನನ್ನು ಲವ್ ಮಾಡಿದ್ದು, ಮದುವೆ ಆಗಿದ್ದು, ಪ್ರತಿಯೊಂದು ಮದುವೆ ಟೈಮಲ್ಲಿ ರಿಜಿಸ್ಟ್ರ್ ಮಾಡಬೇಕಾದ್ರೂ ನಮ್ಮಪ್ಪ ರಿಜಿಸ್ಟ್ರ್ ಮಾಡೋಕ್ಕೇ ರೆಡಿ ಇಲ್ಲ. ನಿನ್ನ ಕಡೆ ಯಾರಿದ್ದಾರೆ ಕರ್ಕೊಂಡು ಬಾ, ಅಲ್ಲಿವರೆಗೂ ನಾನು ರಿಜಿಸ್ಟ್ರ್ ಮಾಡಲ್ಲ ಅಂತ ನಮ್ಮಪ್ಪ ನಮ್ಮ ಮಾಮ ಹಠ ಮಾಡಿ ಕೂತ್ಕೊಂಡಾಗ ಇವರು ಆ ಟೈಮಲ್ಲೂ ನನಗೆ ಹೇಳಲಿಲ್ಲ ನಂಗೆ ಅಪ್ಪ ಅಮ್ಮ ಇದ್ದಾರೆ ಅಂತ. ಯಾರೂ ಇಲ್ಲ, ನಾನು ಎಲ್ಲಿಂದ ಕರ್ಕೊಂಡು ಬರಲಿ, ನಂಗೆ ಯಾರೂ ಇಲ್ಲ ಅಂತಲೇ ಹೇಳಿದ್ರು. ಆವಾಗ ಸರಿ ಯಾರೂ ಇಲ್ಲ ಅಂದರೆ ಮತ್ತೆ ಏನು ಮಾಡೋಕ್ಕಾಗ್ತಿತ್ತೆ ಅಂತೇಳಿ ಅವ್ರ ಫ್ರೆಂಡ್ ಒಬ್ಬರಿದ್ದರು. ಅವರು ಇಲ್ಲ ಇವ್ನ ಪರವಾಗಿ ನಾನು ಸೈನ್ ಮಾಡ್ತೀನಿ, ಅವನ ಮೇಲೆ ನನಗೆ ನಂಬಿಕೆ ಐತೆ ಅಂತ ಅವ್ರ ಫ್ರೆಂಡ್ ಅವಾಗ ಬಂದು ಸೈನ್ ಮಾಡಿದಾಗ ಆವಾಗೇ ನಮ್ಮದು ರಿಜಿಸ್ಟ್ರೇಷನ್ ಆಗಿದ್ದು. ಅಲ್ಲಿವರೆಗೂ ನಮ್ಮದು ರಿಜಿಸ್ಟ್ರೇಷನ್ ಆಗಿಲ್ಲ. ಇವ್ರು ಆ ಟೈಮಲ್ಲೂ ಕೂಡ ನಂಗೆ ಅಪ್ಪ ಅಮ್ಮ ಇದ್ದಾರೆ ಅಂತ ನಂಗೆ ಹೇಳಿಲ್ಲ. ಯಾವಾಗ ಇವರೇ ಬಂದು ಗೃಹ ಪ್ರವೇಶದ ದಿನ ನನ್ನ ವಿಡಿಯೋ ನೋಡ್ಕೊಂಡು ಇಲ್ಲಿಗೆ ಬಂದರು, ಆವತ್ತೇ ನಮಗೆ ಗೊತ್ತಾಗಿರೋದು, ಆ ಟೈಮಲ್ಲೇ ಗೊತ್ತಾಗಿರೋದು ಇವ್ರಿಗೆ ಅಪ್ಪ ಅಮ್ಮ ಫ್ಯಾಮಿಲಿ ಎಲ್ಲ ಇದ್ದಾರೆ, ಊರೈತೆ, ಮನೆ ಐತೆ, ಹೊಲ ಐತೆ, ಎಲ್ಲ ಐತೆ ಅಂತ ಗೊತ್ತಾಗಿದ್ದೆ ಆ ಟೈಮಲ್ಲಿ. ನಿಜವಾಗ್ಲೂ ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, ನಾನು ಹೇಳ್ತಾ ಇರೋದು ಎಲ್ಲನೂ ಸತ್ಯನೇ.
ಶಶಿಕಲಾ ಅವರು ಅದನ್ನೇ ಕಮೆಂಟ್ ಹಾಕಿದ್ದೀರಾ, ಅನಾಥ ಅಂತ ಹೇಳಿದೆ, ಸುಳ್ಳು ಹೇಳ್ತೀಯ ಅಂತ. ನಿಜವಾಗ್ಲೂ ಸಿಸ್ಟರ್, ನಾನು ಯಾವುದೇ ಸುಳ್ಳು ಹೇಳ್ತಾ ಇಲ್ಲ. ದಯವಿಟ್ಟು ನಾನು ಇದು ಹೆಂಗೆ ನಿಮಗೆ ನಂಬಿಸ್ಬೇಕು ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ. ಯಾವುದೇ ವಿಷಯದಲ್ಲಿ ನನಗೆ ಕ್ಲಾರಿಟಿ ಇಲ್ಲ, ನಿಮ್ಗೆ ಹೆಂಗೆ ನಾನು ನಂಬಿಸ್ಲಿ? ಏನಾದರೂ ನಾನು ಕೇಳಕ್ಕೆ ಹೋದರೆ ಇವ್ರು ಹೇಳಲ್ಲ, ಬೈತಾರೆ, ಜಗಳ ಮಾಡ್ತಾರೆ, ಮನಸ್ತಾಪಗಳಾಗುತ್ತೆ. ಸುಮ್ಮನೆ ಈಗ ಇರೋದು ಇಬ್ಬರೇ ಇದ್ದೀವಿ, ಇರೋಷ್ಟು ದಿನ ನಾವು ಆರಾಮಾಗಿ ನೆಮ್ಮದಿಯಾಗಿರೋಣ ಅಂತ ಅನ್ಕೊಳ್ತೀನಿ. ಆದ್ರೂ ಏನಾದರೂ ಒಂದಾಗುತ್ತೆ. ನೀವು ಇತ್ತೀಚೆಗೆ ನೋಡ್ತಿರ್ಬೋದು, ನಾನು ಯೂಟ್ಯೂಬಲ್ಲೂ ಜಾಸ್ತಿ ವೀಡಿಯೋಸ್ ನಾನು ಅಪ್ಲೋಡೇ ಮಾಡ್ತಾಯಿಲ್ಲ. ನಂಗೆ ಮನಸ್ಸೇ ಸರಿ ಇಲ್ಲ. ಇವಾಗ ನಾವಿಬ್ಬರು ಚೆನ್ನಾಗಿದ್ದರೆ ಸರಿ, ಓಕೆ ವಿಡಿಯೋ ಮಾಡೋಣ, ಅಪ್ಲೋಡ್ ಮಾಡೋಣ ಅಂತ ಅನಿಸುತ್ತೆ. ನಾವಿಬ್ಬರೇ ಸರಿ ಇಲ್ಲ, ಏನೋ ಒಂದು ನಡೀತೈತೆ ಅಂತ ಅಂದಾಗ ಅವಾಗ ಹೆಂಗೆ ನಂಗೆ ವಿಡಿಯೋ ಮಾಡೋಕ್ಕೆ ಮನಸ್ಸು ಬರ್ತಿತ್ತು ಹೇಳಿ? ಅದಕ್ಕೋಸ್ಕರನೇ ನಾನು ವಿಡಿಯೋ ಮಾಡ್ತಾಯಿಲ್ಲ. ದಯವಿಟ್ಟು ಬೇಕಾದರೆ ನಂಬಿ ನೀವು. ಆಮೇಲೆ ನನ್ನ ರಿಲೇಷನಲ್ಲಿ ನೀವು ನೋಡ್ತಾ ಇದ್ದರೆ ನನ್ನ ಮನಸ್ಥಿತಿ, ನನ್ನ ಪರಿಸ್ಥಿತಿ ಎಲ್ಲನೂ ಗೊತ್ತಲ್ವಾ? ಹೌದು ಅವಳು ಹೇಳ್ತಾ ಇರೋದು ಅಂತ ಒಂದು ಕಮೆಂಟ್ ಹಾಕಿ, ಅವಾಗ ಎಲ್ರಿಗೂ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟು ತುಂಬ ಜನ ಆ ವಿಡಿಯೋದಲ್ಲಿ ನನ್ನ ಒಂದು ವಾಯ್ಸ್ ಓವರ್ ಕೊಟ್ಟಿರೋದು, ಮಾತಾಡೋ ಶೈಲಿ ನೀವು ಬದಲಾಯಿಸ್ಕೊಂಡಿದ್ದೀರಾ, ಅದನ್ನು ಆರಾಮಾಗಿ ಮಾತಾಡಿ, ನೀವು ಫಸ್ಟ್ ಹೆಂಗೆ ಮಾತಾಡ್ತಿದ್ರಿ ಹಂಗೆ ಮಾತಾಡಿ, ಯಾಕೆ ಚೇಂಜಸ್ ಮಾಡ್ಕೊಂಡಿರಾ ಹಂಗೆ ಹಿಂಗೆ ಅಂತ ಕಮೆಂಟ್ ಹಾಕಿದ್ದೀರಾ. ಸೊ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಹೌದು, ನನ್ನದು ಸ್ವಲ್ಪ ಚೇಂಜಸ್ ಆಗಿದೆ. ಯಾಕಂತಂದರೆ ಫಸ್ಟು ನಾನು ಯಾರ ಜೊತೆನೂ ನಾನು ಅಷ್ಟು ಮಾತಾಡ್ತಾ ಇರಲಿಲ್ಲ, ಬೆರೀತಾ ಇರಲಿಲ್ಲ. ನನಗೆ ಆವಾಗ ಮಾತಾಡೋದೇ ಯಾವುದು ನನಗೇನು ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಜನಗಳ ಜೊತೆ ಬೆರೆತು ಮಾತಾಡೋದೆಲ್ಲ ಕಲಿತ ಮೇಲೆ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ನನಗೂ ಅನ್ನಿಸ್ತು. ಅದನ್ನು ನಾನು ಕರೆಕ್ಟ್ ಮಾಡ್ಕೊತೀನಿ. ಅಷ್ಟು ಬಿಟ್ಟರೆ ನಾನು ಹೇಳಿದ್ದೆಲ್ಲನೂ ಸತ್ಯನೇ. ದಯವಿಟ್ಟು ನಂಬಿ. ಆಮೇಲೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ವೆರಿ ಕ್ಲಾರಿಟಿ ಕೊಡ್ತೀನಿ. ಎಲ್ಲಿಂದ ಏನಾಯಿತು, ಹೆಂಗಾಯಿತು, ನನಗೆಷ್ಟು ಗೊತ್ತು ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಯಿತಾ? ಬಾಯ್.